ಅನುದಿನದ ಆಹಾರ ಫೆಬ್ರವರಿ 11 ಬುಧವಾರ. ಅಪ್ಪ ತಂದೆಯೇ, ರೋಮಾಪುರದವರೆಗೆ 8:15. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನ ಹೊಂದಿದವರಲ್ಲ, ಮಗನ ಭಾವವನ್ನ ಹೊಂದಿದವರಾಗಿದ್ದೀರಿ. ಈ ಭಾವದಿಂದ ನಾವು ದೇವರನ್ನು ಅಪ್ಪ ತಂದೆಯೇ ಎಂದು ಕೂಗುತ್ತೇವೆ. ಈ ಲೋಕದಲ್ಲಿ ಜೀವಿಸುತ್ತಿರುವ ಸಾಧಾರಣ ಜನರಾದ ನಾವು ಭೂಪರಲೋಕಗಳನ್ನ ಸೃಷ್ಟಿ ಮಾಡಿದ ದೇವರನ್ನು ಅಪ್ಪ ತಂದೆಯೇ ಎಂದು ಪ್ರಾರ್ಥಿಸುತ್ತೇವೆ. ನಾವು ಎಂಥ ಭಾಗ್ಯಶಾಲಿಗಳಲ್ಲವೇ? ಸೆರಾಫಿಯರು ಭಯದಿಂದ ಅವರ ಮುಖವನ್ನ ಮುಚ್ಚಿಕೊಂಡು 2 ರೆಕ್ಕೆಗಳಿಂದ ತಮ್ಮ ಕಾಲುಗಳನ್ನು ಮುಚ್ಚಿಕೊಂಡು ದೇವರನ್ನು ಆರಾಧಿಸುತ್ತಿದ್ದರು. ಆದರೆ ನಾವು ದೇವರ ಕೃಪಾ ಸಿಂಹಾಸನದ ಮುಂದೆ ಧೈರ್ಯದಿಂದ ಆತನ ಮಕ್ಕಳಾಗಿ ಬಂದು ಕರ್ತನೊಂದಿಗೆ ಮಾತನಾಡುವ ಸೌಭಾಗ್ಯವನ್ನ ನಮಗೆ ದಯಪಾಲಿಸಿದ್ದಾರೆ. ಎಂಥ ಮಹಿಮೆಯ ಆಶೀರ್ವಾದವಲ್ಲವೇ? ಯೇಸು ಕ್ರಿಸ್ತನು ಆತನ ಶಿಷ್ಯರಿಂದ ಬೇರ್ಪಡಿಸಲ್ಪಟ್ಟವನಾಗಿ ತನ್ನ ತಂದೆಯ ಬಲಗಡೆಯಲ್ಲಿ ಕುಳಿತುಕೊಂಡನು. ಆ ಬೇರ್ಪಡಿಸುವಿಕೆಯ ನೋವನ್ನ ನೀಗಿಸಲು ಯೇಸು ಪವಿತ್ರಾತ್ಮನನ್ನು ಕಳುಹಿಸಿದನು. ಆ ಪವಿತ್ರಾತ್ಮನ ಮೂಲಕ ನಾವು ದತ್ತು ಆತ್ಮವನ್ನ ಪಡೆದುಕೊಂಡೆವು. ಆತನ ಮೂಲಕ ನಾವು ದೇವರನ್ನು ಅಪ್ಪ ತಂದೆಯೇ ಎಂದು ಕರೆಯುತ್ತೇವೆ. ಈಗ ನಮ್ಮ ಪ್ರಾರ್ಥನೆಗಳು ಯಾಕೋಬನ ಏಣಿಯ ಸಹಾಯದಿಂದ ದೇವರ ಸಮ್ಮುಖಕ್ಕೆ ಕೊಂಡೊಯ್ಯಲು ನಮಗೆ ದೇವದೂತರ ಅವಶ್ಯಕತೆಯೂ ಇರುವುದಿಲ್ಲ. ಈ ಭೂಮಿಯಲ್ಲಿ ನಾವು ಪ್ರಾರ್ಥಿಸಿದ ಕೂಡಲೇ ಪವಿತ್ರಾತ್ಮನು ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಪರಲೋಕಕ್ಕೆ ಕೊಂಡೊಯ್ಯುವನು. ನಾವು ಕೂಗುವುದಕ್ಕಿಂತ ಮೊದಲೇ ಆತನು ಕೇಳುತ್ತಾನೆ. ನಮ್ಮ ಪ್ರತಿಯೊಂದು ಪ್ರಾರ್ಥನೆಗೆ ಆತನು ಹೌದು ಮತ್ತು ಇಲ್ಲ ಎಂದು ಉತ್ತರ ಕೊಡುವನು. ಈ ದಿನಮಾನಗಳಲ್ಲಿ ಮೊಬೈಲ್ ಫೋನುಗಳು ಹೆಚ್ಚು ಬಳಕೆಯಲ್ಲಿವೆ. ಒಬ್ಬ ತಂದೆಯು ಅನೇಕ ಮೈಲುಗಳ ದೂರದಿಂದ ನನ್ನ ಮಗನೇ ಎಂದು ಕರೆಯಬಹುದು. ಆ ತಕ್ಷಣವೇ ಆ ಧ್ವನಿಗೆ ಮಗನು ಪ್ರತಿಕ್ರಿಯಿಸಿ ಮತ್ತೊಂದು ಕಡೆಯಿಂದ ಹೇಳಿ ಅಪ್ಪ ಎನ್ನಬಹುದು. ಪ್ರಾರ್ಥನೆಯು ಮೊಬೈಲ್ ಫೋನ್ಗಿಂತಲೂ ಅತ್ಯುತ್ತಮವಾದುದಲ್ಲವೇ? ಪ್ರಾರ್ಥನೆಯು ನಮಗೆ ಪರಲೋಕದೊಂದಿಗೆ ನೇರ ಸಂಪರ್ಕ ಕಲ್ಪಿಸುತ್ತದೆ. ಕೆಲವೊಮ್ಮೆ ನಾವು ಏನು ಪ್ರಾರ್ಥನೆ ಮಾಡಬೇಕೆಂದು ಗೊತ್ತಿಲ್ಲದ ಪರಿಸ್ಥಿತಿಯಲ್ಲಿ ಯೇಸು ಕ್ರಿಸ್ತನು ನಮಗೋಸ್ಕರ ದೇವರ ಬಲಗಡೆಯಲ್ಲಿ ನಿಂತುಕೊಂಡು ನರಳಾಟದಿಂದ ಪ್ರಾರ್ಥಿಸುತ್ತಿದ್ದಾರೆ. ದೇವರು ನಮಗೆ ವಾಗ್ದಾನ ಮಾಡಿದ್ದಾರೆ. ಬಾಯಾರಿ ನಾಲಿಗೆ ಒಣಗಿ ನೀರನ್ನು ಹುಡುಕಿ ಹೊಂದದ ದೀನ ದರಿದ್ರರಿಗೆ ಯೆಹೋವನೆಂಬ ನಾನು ಪ್ರಸನ್ನನಾಗುವೆನು. ಇಸ್ರಾಯೇಲಿನ ದೇವರಾದ ನಾನು ಅವರನ್ನು ಕೈ ಬಿಡೆನು. ಯೆಶಾಯ 41:17. ದೇವರ ವಾಕ್ಯ ಪ್ರಕಟಿಸುವುದೇನೆಂದರೆ, ಹೀಗೋ ಇಸ್ರಾಯೇಲರನ್ನ ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ನಿನ್ನನ್ನು ಕಾಯುವವನು ಯೆಹೋವನೇ. ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವ ಆತನು ಯೆಹೋವನೇ. ಹಗಲಲ್ಲಿ ಸೂರ್ಯನು, ಇರುಳಲ್ಲಿ ಚಂದ್ರನು ನಿನ್ನನ್ನು ಬಾಧಿಸುವುದಿಲ್ಲ. ಕೀರ್ತನೆ 121:4-6. ಪ್ರಿಯ ದೇವರ ಮಕ್ಕಳೇ, ನೀವು ಯಾವುದೇ ಸಮಯದಲ್ಲಿ ಕರ್ತನನ್ನು ಕೂಗಿ ಕರೆಯಬಹುದು. ಹಗಲಲ್ಲಿ ಅಥವಾ ರಾತ್ರಿಯಲ್ಲಿಯೂ ಪ್ರಾರ್ಥಿಸಬಹುದು. ಇಸ್ರಾಯೇಲರನ್ನ ಕಾಯುವಾತನು ತೂಗಿಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಅವರು ವ್ಯರ್ಥವಾಗಿ ದುಡಿಯರು, ಅವರಿಗೆ ಹುಟ್ಟುವ ಮಕ್ಕಳು ಘೋರ ವ್ಯಾಧಿಗೆ ಗುರಿಯಾಗರು. ಅವರು ಯೆಹೋವನ ಆಶೀರ್ವಾದವನ್ನು ಹೊಂದಿದವರ ಸಂತಾನವಷ್ಟೇ. ಅವರ ಸಂತತಿಯವರು ಅವರೊಂದಿಗೆ ಬಹುದಿನವಿರುವರು. ಯೆಶಾಯ
65, 23 ಮತ್ತು 24 ವಚನಗಳು. ಈ ದಿನ ಓದುವ ದೇವರ ವಾಕ್ಯ: ಮುಂಜಾನೆ ಯಾಜಕ ಕಾಂಡ 11 ಮತ್ತು 12 ಅಧ್ಯಾಯಗಳು. ಸಂಜೆ ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 1ರಿಂದ 25 ವಚನಗಳು. ಕರ್ತನು ತಾನೇ ನಿಮ್ಮನ್ನು ಆಶೀರ್ವದಿಸಲಿ.